ನಮಸ್ಕಾರ ಸ್ನೇಹಿತರೆ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಎಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ನಿಮಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಗೆಲುವಿನಿಂದ ಶಕ್ತಿ ಬರುವುದಿಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಆತ್ಮವಿಶ್ವಾಸ ಬರುವುದಿಲ್ಲ, ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ. ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಪ್ರತಿಯೊಂದು ಕತ್ತಲೆಯ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ನಾನು ನೋಡುತ್ತೇನೆ ಎಂದವರನ್ನು ಮರೆಯದಿರಿ. ಏಕೆಂದರೆ ಜೀವನಕ್ಕೆ ಸ್ಫೂರ್ತಿ ಅವರೇ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ, ಸುಂದರವಾಗಿ ಅರಳುವುದು ಅಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹೂವಿನಂತೆ ಇರಲಿ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ನಂಬಬೇಡಿ, ಬೇಕಾದಾಗ ಬರುವವರ ಹಿಂದೆ ಎಂದಿಗೂ ಹೋಗಬೇಡಿ. ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡಿ. ನಿನ್ನ ನಂಬಿ ಬಂದವರನ್ನು ಕೊನೆಯವರೆಗೂ ಕೈ ಬಿಡಬೇಡಿ. ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸಿನವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ನಮ್ಮನ್ನು ಅರಿತುಕೊಳ್ಳಬಲ್ಲರು. ಸ್ನೇಹಿತರೆ, ಯಾವ ಸಂಬಂಧವಾದರೂ ಸರಿ ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಬಳಸಿಕೊಳ್ಳಲು ಪ್ರಯತ್ನಿಸಬಾರದು. ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು. ಹಣವನ್ನು ಕೊಟ್ಟು ನೋಡಿ, ಸಂಬಂಧಗಳು ನಿಮ್ಮ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡಿ, ಅದೇ ಸಂಬಂಧಗಳು ನಿಮ್ಮ ಮೇಲೆ ಮಣ್ಣನ್ನು ಎರಚುತ್ತವೆ. ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ. ನಿಮ್ಮಷ್ಟಕ್ಕೆ ನೀವೇ ಬದಲಾಗಿ, ಆಗ ಜನರು ಅವರಾಗಿಯೇ ನಿಮ್ಮ ಹತ್ತಿರ ಆಕರ್ಷಿತರಾದರೂ ಅಚ್ಚರಿ ಪಡಬೇಕಿಲ್ಲ. ಒಂದು ವೇಳೆ ಜನ ನಿಮ್ಮನ್ನು ತಿರಸ್ಕರಿಸಿದರೆ ಬೇಸರ ಪಟ್ಟುಕೊಳ್ಳಬೇಡಿ. ಉತ್ತಮ ಸಂಗತಿಗಳನ್ನು ಎಲ್ಲರೂ ಆರಂಭದಲ್ಲಿ ತಿರಸ್ಕರಿಸುತ್ತಾರೆ, ಕಾರಣ ಅದರ ಮೌಲ್ಯ ಅವರಿಗೆ ಗೊತ್ತಿರುವುದಿಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡಿ. ಸಿಕ್ಕವರಿಗೆಲ್ಲ ನಿಮ್ಮ ಒಳ್ಳೆಯತನ ಖರ್ಚು ಮಾಡಿದರೆ ನೋವು ಖಚಿತ. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡಿ. ಇವತ್ತಿನ ದಿನವನ್ನೇ ಶುಭ ದಿನವನ್ನಾಗಿ ಪರಿವರ್ತಿಸಿ. ಸಂಪತ್ತು ಅಂತಸ್ತು ತಂದುಕೊಡಬಹುದು, ವಿದ್ಯೆ ಅರಿವು ನೀಡಬಹುದು, ಆದರೆ ಗೌರವ ತಂದುಕೊಡುವುದು ಮಾತ್ರ ನಿಮ್ಮ ವರ್ತನೆ. ಜಗತ್ತನ್ನು ನೀವು ಅನುಕರಿಸಲು ಹೋಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ಹೋಗಿ, ಆಗ ಜಗತ್ತೇ ನಿಮ್ಮನ್ನು ಅನುಸರಿಸುತ್ತದೆ. ಗುಣವಿಲ್ಲದ ರೂಪ ನಿಷ್ಪ್ರಯೋಜಕ, ಉಪಯೋಗಕ್ಕೆ ಬಾರದ ಸಂಪತ್ತು ನಿಷ್ಪ್ರಯೋಜಕ, ನಮ್ರತೆಯಿಲ್ಲದ ಶಿಕ್ಷಣ ನಿಷ್ಪ್ರಯೋಜಕವಾಗಿದೆ. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು. ಕೆಟ್ಟ ಘಟನೆ ನಡೆಯಿತು ಎಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ. ಕೂಡಲೇ ಹೊಸ ಪುಟ ತಿರುಗಿಸಿ ಹೊಸ ಅಧ್ಯಾಯ ಆರಂಭಿಸಿ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಮೋಸವನ್ನಲ್ಲ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ, ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ, ನಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದೇ ನಿಜವಾದ ಜೀವನ. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ.
ಯಾವ ವ್ಯಕ್ತಿ ಈ ಮೂರನ್ನು ಪಡೆಯುತ್ತಾನೋ ಅವನಿಗೆ ಎಲ್ಲ ಕಡೆ ಸನ್ಮಾನ ಸಿಗುತ್ತದೆ. ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು. ಯಾವ ವ್ಯಕ್ತಿಯು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಮೇಲೆ ಎದ್ದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅವನಷ್ಟು ಬಲಿಷ್ಠವಾದ ವ್ಯಕ್ತಿ ಯಾರೂ ಇಲ್ಲ. ಅರ್ಥವಾದರೂ ಆಗದಿದ್ದರೂ, ಇಷ್ಟವಿದ್ದರೂ ಇಲ್ಲದಿದ್ದರೂ ಇನ್ನೊಬ್ಬರ ಬಹಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯ ಅಷ್ಟೇ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸಿಯೇ ಬಿಡುತ್ತಾರೆ. ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಜೊತೆ ಇರುತ್ತಾರೆ ಎನ್ನುವುದು ಸಿಹಿ ಸತ್ಯ. ನಮ್ಮ ಕಷ್ಟಗಳಲ್ಲಿ ನಮಗೆ ನಾವೇ ಜೊತೆಯಾಗುತ್ತೇವೆ ಎನ್ನುವುದು ಕಹಿ ಸತ್ಯ. ಯಾವ ವ್ಯಕ್ತಿಯು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಮೇಲೆ ಎದ್ದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅವನಷ್ಟು ಬಲಿಷ್ಠವಾದ ವ್ಯಕ್ತಿ ಯಾರೂ ಇಲ್ಲ. ಈ 4 ವಿಷಯಗಳಿಗೆ ಎಂದಿಗೂ ಕಾಯಬೇಡಿ. ನಿದ್ದೆ ಮಾಡಲು ನಿದ್ದೆ ಬರುವವರೆಗೆ ಕಾಯಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳಲು ಸುಸ್ತಾಗುವವರೆಗೂ ಕಾಯಬೇಡಿ. ದೇವರನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೂ ಕಾಯಬೇಡಿ. ಸ್ನೇಹಿತರನ್ನು ಭೇಟಿಯಾಗಲು ಅವರು ಕಾಯಿಲೆ ಬೀಳುವವರೆಗೂ ಕಾಯಬೇಡಿ. ಎಷ್ಟೇ ಸ್ನೇಹಿತರಿದ್ದರೂ ಸಂಬಂಧಿಕರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಎನಿಸಿಬಿಡುತ್ತದೆ. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವು ಇರುತ್ತದೆ. ಆದರೂ ಬದುಕುತ್ತಾರೆ. ಏಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಎನ್ನುವ ಭರವಸೆಯಲ್ಲಿ. ಅದೇ ಜೀವನ. ಮರದಿಂದ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೋ ಎಂಬುದಕ್ಕಿಂತ ಇನ್ನು ಮುಂದೆ ಜೀವನದಲ್ಲಿ ಎಷ್ಟೊಂದು ಬೆಳೆಯಬೇಕಿದೆ ಎಂಬುವುದು ತುಂಬಾ ಮುಖ್ಯ. ಜೀವನದಲ್ಲಿ ಬದುಕಬೇಕು ಎನ್ನುವವನಿಗೆ ಎಲ್ಲವೂ ಇಷ್ಟ. ಆದರೆ ಬದುಕಬೇಕೇ ಎನ್ನುವವನಿಗೆ ಎಲ್ಲವೂ ಕಷ್ಟ. ಜೀವನದಲ್ಲಿ ಸವಾಲುಗಳು ಎದುರಾದಾಗ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ, ಎದುರಿಸಿ, ಮುಂದಿನ ಸವಾಲಿಗೆ ಸಿದ್ಧರಾಗಿರಿ. ಅಲ್ಲೇ ನಿಂತು ಎಂದಿಗೂ ಕೊರಗದಿರಿ. ಸ್ನೇಹಿತರೆ, ಸಂತೋಷವಾಗಿದ್ದಾಗ ಆಶ್ವಾಸನೆ ಕೊಡಬೇಡಿ. ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡಿ. ದುಃಖದಲ್ಲಿದ್ದಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಮನೆ ಕಟ್ಟಲು ಹಣ ಬೇಕು, ಮನಸ್ಸು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ. ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ. ಮಾತಿನ ಮಾಧುರ್ಯದಿಂದ, ನಡವಳಿಕೆಯ ಔದಾರ್ಯತೆಯಿಂದ ಮತ್ತು ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲವೂ ನಮ್ಮದಾಗುತ್ತದೆ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು. ಆದರೆ ನೋವ ಮನದಲ್ಲಿ ಬಚ್ಚಿಟ್ಟು ನಗು ನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳು ಮಾತ್ರ ಇರಬಹುದು. ಆದರೆ ಗಳಿಸುವುದಕ್ಕೆ ತುಂಬಾ ಕಷ್ಟ. ಏಕೆಂದರೆ ಇದು ಹಣಕ್ಕಿಂತಲೂ ದುಬಾರಿ. ಕ್ಷಮಾಗುಣ ಎನ್ನುವುದು ಹೃದಯವಂತರ ದೊಡ್ಡ ಸಂಪತ್ತು. ಆದರೆ ಅದನ್ನು ಹೃದಯಹೀನರಿಗೆ ನೀಡಿದ್ದಲ್ಲಿ ಅದೇ ದೊಡ್ಡ ಆಪತ್ತು. ಕ್ಷಮೆಯಾಗಲಿ ದಾನವೇ ಆಗಲಿ ಯೋಗ್ಯರಿಗೆ ನೀಡಿದ್ದಲ್ಲಿ ಮಾತ್ರ ಅದಕ್ಕೊಂದು ಶ್ರೇಷ್ಠತೆ. ಯಶಸ್ಸು ಒಂದೇ ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಪರಿಶ್ರಮದ ಪ್ರತಿಫಲ. ಸಣ್ಣ ಸಾಧನೆಗಳು ದೊಡ್ಡ ಗೆಲುವಾಗಿ ಬದಲಾಗುತ್ತವೆ. ಸ್ನೇಹಿತರೆ, ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯವಿರಬೇಕು. ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯವಿರಬೇಕು. ಕೃತಜ್ಞತೆ ಎಂದರೆ ಸಣ್ಣ ಸಂತೋಷದಲ್ಲೂ ಸಂತೃಪ್ತಿ ಕಂಡುಕೊಳ್ಳುವ ಶಕ್ತಿ. ಅದು ಬದುಕಿನ ಅರ್ಥವನ್ನು ಬೆಳೆಸುತ್ತದೆ. ನಿಮ್ಮ ಸೋಲುಗಳಲ್ಲಿ ಕಲಿತ ನಿಜವಾದ ಪಾಠಗಳನ್ನು ಮರೆಯಬೇಡಿ. ಪ್ರತಿಯೊಂದು ಸೋತ ಕ್ಷಣವೂ ಬೆಳವಣಿಗೆಯ ಹೆಜ್ಜೆಯಾಗಿದೆ. ನೋವು ಎನ್ನುವುದು ಶರೀರಕ್ಕೆ ಅಲ್ಲ, ಅದು ಮನಸ್ಸಿನ ಭಾರವೂ ಹೌದು. ನೋವನ್ನು ಮರೆತು ಸಂತಸವನ್ನು ಹಂಚೋಣ. ಮೌನವೇ ಅತ್ಯಂತ ಶಕ್ತಿಯುತ ಮಾತು. ಕೆಲವೊಮ್ಮೆ ಮಾತುಗಳಿಗಿಂತ ಮೌನವೇ ಸೂಕ್ತವಾದ ಉತ್ತರ. ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಸು ಜೀವನದ ಪ್ರತಿಯೊಂದು ಕ್ಷಣವನ್ನು ಬೆಳಗಿಸುತ್ತದೆ. ಜನರು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಕರೆಯಬಹುದು, ಆದರೆ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವದ ಮೂಲಕವಷ್ಟೇ ನೆನಪಿಸಿಕೊಳ್ಳುತ್ತಾರೆ.
ಸಹಾಯ ಮಾಡಿದವರಿಗೆ ಕೃತಜ್ಞತೆ ತುಂಬಿದ ಹೃದಯದಿಂದ ಧನ್ಯವಾದ ಹೇಳುವವನು ಎಂದಿಗೂ ಸಂತೋಷವಾಗಿರುತ್ತಾನೆ. ಈ ಜೀವನ ತುಂಬಾ ಚಿಕ್ಕದು. ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಕಳೆಯಿರಿ, ಏಕೆಂದರೆ ಕಳೆದು ಹೋದ ಸಮಯ ತಿರುಗಿ ಬಾರದು. ಸಂತೋಷದ ರಹಸ್ಯ ಹೊರಗಿನ ಸಂಪತ್ತಲ್ಲ, ಸಂತೋಷ ಅಡಗಿರುವುದು ಮನದ ಶಾಂತಿ, ನೆಮ್ಮದಿ ಹಾಗೂ ಪ್ರೀತಿಯಲ್ಲಿ. ಎತ್ತರಕ್ಕೆ ಬೆಳೆಯಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನು ತುಳಿದು ಅಲ್ಲ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ. ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ನಮಗೆ ನೆಮ್ಮದಿಯನ್ನು ಕೊಡುವುದಿಲ್ಲ. ಮುಖದ ಸೌಂದರ್ಯ ಕೇವಲ ಜನರ ಗಮನವನ್ನು ಸೆಳೆಯಬಹುದು, ಆದರೆ ಮನದಲ್ಲಿ ಸೌಂದರ್ಯವಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಮುಖದ ಭಾವನೆಯನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಮನದೊಳಗಿನ ಖಿನ್ನತೆಯನ್ನು ಕೇವಲ ಆತ್ಮೀಯರಿಗೆ ಮಾತ್ರ ಗುರುತಿಸಲು ಸಾಧ್ಯ. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕುಳಿತರೆ ಬದುಕಿಡೀ ಕಾಯುವುದೇ ಆಗಿಬಿಡುತ್ತದೆ. ಈ ದಿನಕ್ಕಿಂತ ಒಳ್ಳೆಯ ಸಮಯ ಮತ್ಯಾವುದೂ ಇಲ್ಲ. ಜೀವನದಲ್ಲಿ ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧಿ. ಒಂದು ಕಾಲ, ಇನ್ನೊಂದು ಮೌನ. ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಲಿಲ್ಲವೆಂದರೆ ಸಂತೋಷ ಎಂದಿಗೂ ನಮ್ಮ ಬಳಿ ಬರುವುದಿಲ್ಲ. ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸವೆಂದರೆ ಪ್ರತಿಯೊಂದು ವಿಷಯಕ್ಕೂ ಅನುಮಾನ ಪಡುವುದು. ಈ ಅಭ್ಯಾಸ ಅತ್ಯಂತ ಒಳ್ಳೆಯ ಸಂಬಂಧಗಳನ್ನು ನುಚ್ಚು ನೂರು ಮಾಡುತ್ತದೆ. ನೆನಪಿರಲಿ ಸ್ನೇಹಿತರೆ, ಸಂಬಂಧಗಳಿಗೂ ವಯಸ್ಸು ಮತ್ತು ಆಯಸ್ಸು ಇರುತ್ತದೆ. ಕೆಲವು ಸಂಬಂಧಗಳು ಸಾಯುವವರೆಗೂ ನಡೆಯುತ್ತದೆ, ಇನ್ನು ಕೆಲವು ಸಂಬಂಧಗಳು ಜೀವಂತ ಇರುವಾಗಲೇ ಸಾಯುತ್ತವೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.